ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸಿದ ಗಿಲ್ಲಿ. ಇನ್ಸ್ಟಾದಲ್ಲಿ ಗಿಲ್ಲಿಗೆ 1 ಮಿಲಿಯನ್ ಫಾಲೋವರ್ಸ್ ಆಗ್ತಾ ಇದೆ. ಓಕೆ, ಹೊಸ ದಾಖಲೆ ನಿರ್ಮಿಸಿದ್ದಾನೆ ಬನಿಯನ್ ರಾಜ ಗಿಲ್ಲಿ. ಒಂದೇ ದಿನದಲ್ಲಿ 1.75 ಲಕ್ಷ ಫಾಲೋವರ್ಸ್ ಪಡೆದಿದ್ದಾರಂತೆ ಗಿಲ್ಲಿ. ಜಾಲತಾಣದಲ್ಲಿ ಕಾಮಿಡಿ ಕಿಂಗ್ ಫುಲ್ ಹಾವಳಿಯನ್ನ ಮಾಡಿಕೊಂಡಿದ್ದಾರೆ. ದೊಡ್ಡವ್ವ ಚಿಕ್ಕವ್ವ ಅಂತಲೇ ಮನೆಗೆದ್ದ ಗಿಲ್ಲಿ ಇದೀಗ 1 ಮಿಲಿಯನ್ ಫಾಲೋವರ್ಸ್ ಅನ್ನ ಪಡೆದುಕೊಂಡಿದ್ದಾರಂತೆ. ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳ ಹಿಂದಿಕ್ಕಿದ್ದಾರೆ ಈ ಗಿಲ್ಲಿ. ಬಿಗ್ ಬಾಸ್ ಎಂಟ್ರಿಗೂ ಮುನ್ನ ಸಾವಿರ ಲೆಕ್ಕದಲ್ಲಿತ್ತು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈ ಗಿಲ್ಲಿ ನಟ ಯಾವ ರೀತಿಯ ಹವಾ ಸೃಷ್ಟಿಸಿದ್ರು ಅಂತ ಹೇಳಿದ್ರೆ ಬರೋಬ್ಬರಿ 1 ಮಿಲಿಯನ್ ಫಾಲೋವರ್ಸ್ ಇದೀಗ ಅವರಿಗೆ ಸಿಕ್ಕಿದ್ದಾರಂತೆ. ದೊಡ್ಡ ಸೆಲೆಬ್ರಿಟಿಗಳಿಗೂ ಕೂಡ ಇವತ್ತು ಇಷ್ಟೊಂದು ಜನ ಫಾಲೋವರ್ಸ್ ಇಲ್ಲ, ಎಲ್ಲೋ ಲಕ್ಷಗಳಲ್ಲಿದ್ದಾರೆ. 5 ಲಕ್ಷ, 6 ಲಕ್ಷ, 7 ಲಕ್ಷ, ಹೀಗೆ ಇವರಿಗೆ ಬರೋಬ್ಬರಿ 10 ಲಕ್ಷ ಅಂದರೆ 1 ಮಿಲಿಯನ್ ಫಾಲೋವರ್ಸ್ ಸಿಕ್ಕಿರುವಂಥದ್ದು. ಸೊ ಗಿಲ್ಲಿ ಬಹುಶಃ ಹೊರಗಿದ್ದಿದ್ರೆ ಖುಷಿ ಆಗ್ತಿದ್ರೇನೋ, ಆದರೆ ಗಿಲ್ಲಿಯ ಅಭಿಮಾನಿಗಳೆಲ್ಲರೂ ಕೂಡ ಇದೀಗ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಆರಂಭದ ದಿನಗಳಿಂದಲೂ ಕೂಡ ಇವತ್ತಿನವರೆಗೆ ನಿರಂತರವಾಗಿ ಓರ್ವ ವ್ಯಕ್ತಿ ಬ್ಯಾಕ್ ಟು ಬ್ಯಾಕ್ ಎಂಟರ್ಟೈನ್ಮೆಂಟ್ಗಳನ್ನು ನೀಡ್ತಾ ಬಂದಿದ್ದಿದ್ರೆ ಅದು ಬಿಗ್ ಬಾಸ್. ಬಹುಶಃ ಇಲ್ಲಿ ಒಂದು ಕಡೆ ಸಾಬೀತಾಗುತ್ತೆ, ಯಾರು ಹೆಚ್ಚು ಗಲಾಟೆ ಮಾಡ್ತಾರೋ, ಯಾರು ಹೆಚ್ಚು ಹೊಡೆದಾಡ್ಕೊಳ್ತಾರೋ ಅಥವಾ ಟ್ಯಾಕ್ಸ್ಗಳನ್ನು ಗೆಲ್ತಾರೋ ಅವರು ಮಾತ್ರ ಗೆಲ್ಲಲ್ಲ. ಬದಲಿಗೆ ಯಾರು ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡ್ತಾರೋ ಅವರಿಗೇ ಹೆಚ್ಚು ಜನ ಬೆಂಬಲಿಸ್ತಾರೆ ಅನ್ನೋದನ್ನು ಬಹುಶಃ ಅನ್ನೋದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಅದನ್ನ ಗಿಲ್ಲಿ ಅಂತಲೇ ಹೇಳ್ಬೋದು. ಸೊ ಗಿಲ್ಲಿ ನಟ ಬರೋಬ್ಬರಿ 1 ಮಿಲಿಯನ್. ಯಾಕಂತ ಹೇಳಿದ್ರೆ ಇಷ್ಟು ಸೀಸನ್ಗಳಲ್ಲಿ ಉಳಿದ ಸ್ಪರ್ಧೆಗಳು ಆಡಿದಂಥ ಆಟವೇ ಬೇರೆ, ಗಿಲ್ಲಿ ನಟ ಆಡಿದಂಥ ಆಟವೇ ಬೇರೆ. ಆತ ಟಾಸ್ಕ್ಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳದೆ ಇದ್ರು ಕೂಡ, ಆದರೆ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ಗಳನ್ನು ನೀಡಬೇಕು, ಎಲ್ಲಿ ಪಂಚ್ ಲೈನ್ಗಳನ್ನು ಕೊಡಬೇಕು, ಅಥವಾ ಎಲ್ಲಿ ಯಾರ ಗರ್ವವನ್ನು ಯಾವ ರೀತಿ ಒಡಿಬೇಕು, ಇದೆಲ್ಲದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳಿದುಕೊಂಡು ಬಂದಂತೆ ಆ ಮನುಷ್ಯ ಕಾಣಿಸ್ತಾ ಇದ್ದ. ಅದ್ರ ಜೊತೆಯಲ್ಲೇ ಹಿಸ್ ಟ್ಯಾಲೆಂಟ್ ಆ ಸ್ಪಾಟಲ್ಲಿ ಮಾತಾಡುವಂಥ ಟ್ಯಾಲೆಂಟ್ ಇದೆಯಲ್ಲ, ಸ್ಪಾಟಲ್ಲೇ ಇನ್ನೊಬ್ಬರನ್ನ ತಮಾಷೆ ಮಾಡುವಂಥದ್ದಾಗಿರಲಿ ಅಥವಾ ಸ್ಪಾಟಲ್ಲೇ ಉತ್ತರ ಕೊಡುವಂಥದ್ದಾಗಿರಲಿ, ಇದೆಲ್ಲದೂ ಕೂಡ, ಅಥವಾ ಸ್ಪಾಟಲ್ಲೇ ಒಂದು ಪದ್ಯವನ್ನು ರಚನೆ ಮಾಡಿ ಹಾಡೋದಾಗಿರಲಿ ಅಥವಾ ಡ್ಯಾನ್ಸ್ ಮಾಡೋದಾಗಿರಲಿ, ಇದೆಲ್ಲವೂ ಕೂಡ ಒಂದು ಹೆಚ್ಚಿನ ಜನವನ್ನು ಸಕಲ ಕಲ ವಲ್ಲಭ ಅಂತ ಕೂಡ ಹೇಳ್ತಾ ಇದ್ರು. ಸೊ ಇದೀಗ ಗಿಲ್ಲಿಗೆ ಬರೋಬ್ಬರಿ 1 ಮಿಲಿಯನ್ ಫಾಲೋವರ್ಸ್ ಲಭ್ಯವಾಗಿರುವಂಥದ್ದು. ಅದು ನಮ್ಮ ಪ್ರತಿನಿಧಿ ರೋಜಾ ಮಾತಾಡ್ತಾ ಇದ್ರು. ರೋಜಾ, ನೋಡಿ, ಕೆಲವು ದೊಡ್ಡ ಸ್ಟಾರ್ಗಳಿಗೂ ಇಷ್ಟೊಂದು ಫಾಲೋವರ್ಸ್ ಇಲ್ಲ, ಆದರೆ ಗಿಲ್ಲಿ ನಟನಿಗೆ ಈಗ 1 ಮಿಲಿಯನ್ ಫಾಲೋವರ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ. ನಿಜಕ್ಕೂ ಬಹಳ ಸಂತಸದ ವಿಚಾರ ಅಂತಾನೆ ಹೇಳ್ಬೋದಲ್ವಾ ರೋಜಾ? ಅಂತ ಹೇಳಿದ್ರೆ ಆ ಎಂಟರ್ಟೈನ್ ಮಾಡಿದ್ರು ಗಿಲ್ಲಿ ಅಂತ ಹೇಳಿದ್ರೆ ಒಂದು ಲೆಕ್ಕದಲ್ಲಿ ಗಿಲ್ಲಿ ಇಲ್ಲ ಅಂದ್ರೆ ಎಷ್ಟೋ ಜನ ಬಿಗ್ ಬಾಸ್ ಫಾಲೋವರ್ಸ್ ಕಮ್ಮಿ ಆಗ್ತಿದ್ರೇನೋ ಅನ್ನುವಂತಹ ಒಂದಷ್ಟು ಮಾತುಗಳು, ಕಮೆಂಟ್ಸ್ಗಳು ಕೂಡ ನಾವು ಕೇಳ್ಪಟ್ವಿ. ಅಷ್ಟು ನಗಿಸ್ತಾ ಇದ್ದಾರೆ. ಅಲ್ಲಿ ಮನೆ ಒಳಗೆ ಇರುವಂತಹ ಒಂದಷ್ಟು ಸ್ಪರ್ಧಿಗಳನ್ನು ನಾವು ಕೇಳ್ತಾ ಹೋದಾಗ ಗಿಲ್ಲಿ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅವ್ರು ನಗ್ಸೋದಾಗಿರ್ಬೋದು, ಅವ್ರು ಮಾಡುವಂತಹ ತರಲೆ ತಮಾಷೆಗಳಾಗಿರ್ಬೋದು, ಅದ್ರ ಬಗ್ಗೆ ಕೇಳಿದಾಗ ಕೆಲವರು ಅದನ್ನ ಇಷ್ಟ ಆಗ್ತಾ ಇಲ್ಲ, ತುಂಬಾ ಓವರ್ ಅತಿರೇಕ ಆಗ್ತಾ ಇದೆ ಅದರಿಂದಾಗಿ ಅಂತ ಹೇಳ್ಬಿಟ್ಟು ಒಂದಷ್ಟು ಕಂಪ್ಲೇಂಟ್ಸ್ ಕೂಡ ಆಯಿತು ಒಂದು ಬಟ್ಟೆಯ ವಿಚಾರವಾಗಿ. ಸೊ ಅದೆಲ್ಲವನ್ನ ಹೊರತುಪಡಿಸಿದ್ರೆ ಗಿಲ್ಲಿ ಅವರು ಏನು ತರಲೆ ತಮಾಷೆ ತಲೆಹರಟೆಗಳನ್ನು ಮಾಡ್ತಾರೆ ಅವೆಲ್ಲದರಿಂದನೇ ಅವ್ರಿಗೆ ಫಾಲೋವರ್ಸ್ ಆಗಿರೋದು. ಹಾಗೆ ಈ ಬಿಗ್ ಬಾಸ್ ಅನ್ನುವಂಥದ್ದೇನು ಸ್ಕ್ರಿಪ್ಟೆಡ್, ಅಲ್ಲಿ ಜಗಳ ಆಡಬೇಕು, ನಗಿಸ್ಬೇಕು ಅನ್ನುವಂಥದ್ದು ಕಂಪಲ್ಸರಿ ಇರುತ್ತೆ, TRP ಗೋಸ್ಕರ ಈ ರೀತಿ ಎಲ್ಲ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಇನ್ನೊಂದು ಕಡೆಯಿಂದ ಕೇಳಿ ಬರ್ತಾ ಇತ್ತು. ಬಟ್ ಅದೆಲ್ಲವೂ ಕೂಡ ಹುಸಿ ಅಂತ ಹೇಳ್ಬಿಟ್ಟು ಗಿಲ್ಲಿಗಾಗಿರುವಂತಹ ಫಾಲೋವರ್ಸೇ ಹೇಳ್ತಾ ಇದೆ. ಬಿಕಾಸ್ ಯಾವಾಗಲೂ ಜನಕ್ಕೆ ಗೊತ್ತಾಗುತ್ತೆ ಯಾವ್ದು ನಿಜ, ಯಾವ್ದು ಸುಳ್ಳು, ಯಾವ್ದು ಸ್ಕ್ರಿಪ್ಟೆಡ್ ಅಂತ ಹೇಳ್ಬಿಟ್ಟು. ಸೊ ಗಿಲ್ಲಿ ಏನಂತ ಅಂದರೆ ಜೆನ್ಯೂನ್ ಆಗಿ ಆಟ ಆಡಿದ್ದಾರೆ, ಜೊತೆಗೆ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದ್ರಲ್ಲಿ ಎಲ್ಲೂ ಕೂಡ ಮೋಸ ಮಾಡಿಲ್ಲ. ಸೊ ಹಾಗಾಗಿನೇ 1 ಲಕ್ಷ ಇದ್ದಂತಹ ಫಾಲೋವರ್ಸ್ ಇದೀಗ 10 ಮಿಲಿಯನ್ಗೆ ಬಂದು ನಿಂತಿದೆ. ದೊಡ್ಡ ಸ್ಟಾರ್ ಸೆಲೆಬ್ರಿಟೀಸ್ ಕೂಡ ಫಾಲೋವರ್ಸ್ಗೋಸ್ಕರ, ಪ್ರಮೋಷನ್ಸ್ಗೋಸ್ಕರ ಏನೆಲ್ಲ ಮಾಡ್ತಾರೆ. ಬಟ್ ಆದರೆ ಗಿಲ್ಲಿ ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮೊದಲು ಜಿ ಕನ್ನಡದಲ್ಲಿ ಕೂಡ ಒಂದಷ್ಟು ರಿಯಾಲಿಟಿ ಶೋಗಳ ಮುಖಾಂತರ ಮನೆ ಮಾತಾಗಿದ್ರು, ಹೆಸರು ಮಾಡಿದ್ರು, ನಗಿಸ್ತಾ ಇದ್ರು ನಮ್ಮನ್ನ. ಅದನ್ನು ಹೊರತುಪಡಿಸಿ ಬಿಗ್ ಬಾಸ್ ಅನ್ನುವಂತಹ ವೇದಿಕೆ ಗಿಲ್ಲಿಗೆ ಬಹುದೊಡ್ಡ ಒಂದು ಅವಕಾಶವನ್ನ ಕೊಡ್ತು, ಹೆಸರನ್ನ ಮಾಡೋದಕ್ಕೆ ಒಂದು ಒಳ್ಳೆ ವೇದಿಕೆ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಕಾರ್ತಿಕ್ ನಿಜಕ್ಕೂ ತಪ್ಪಾಗೋದಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಅದಕ್ಕೆ ಮೇನ್ಲಿ ನಮಗೆ ಕಾಣಿಸ್ತಾ ಇರುವಂತಹ ಅವರ ಫಾಲೋವರ್ಸ್ ಒಂದು ದಾಖಲೆ ಅಂತಾನೆ ಹೇಳ್ಬೋದು. 1,000 ನಿಯರ್ಲಿ ಇದ್ದಂತಹ ಫಾಲೋವರ್ಸ್ ಏನಂತ ಅಂದ್ರೆ ಈಗ 10 ಲಕ್ಷ ಹೋಗಿ ತಲುಪಿರುವಂಥದ್ದು. ಅವರು ಮಾತನಾಡುವಂತಹ ಸಂದರ್ಭ ಆಗಿರ್ಬೋದು, ಮತ್ತೆ ಯಾವಾಗಲೂ ಕೂಡ ಒಂದು ಸ್ಲೋಗನ್ ರೀತಿ ಹೇಳ್ತಾ ಇರ್ತಾರೆ, ದೊಡ್ಡವ ದೋಸೆ ಕೊಡು ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಅದನ್ನ ಒಂದು ಟಾಂಗ್ ಕೊಡೋ ರೀತಿ, ಹಂಗಿಸ್ಕೊಳ್ಳೋ ರೀತಿ, ಒಂದು ರೀತಿಯಾಗಿ ನಾವು ಖುಷಿ
ಓಡೋಡತ್ತೆ ಗಿಲ್ಲಿನ ನೋಡೋದಕ್ಕೆ ಬಿಗ್ ಬಾಸ್ ಅಂತಾನೆ ಹೇಳ್ಬೋದು. ಸೊ ಇದೆಲ್ಲ ರೀಸನ್ ಇಂದಾಗಿನೇ ಫಾಲೋವರ್ಸ್ ಹೆಚ್ಚಾಗಿರ್ಬೋದು ಅಂತ ಹೇಳಿದ್ರೆ ಕಾರ್ತಿಕ್ ನಿಜಕ್ಕೂ ತಪ್ಪಾಗೋದಿಲ್ಲ. ಸೊ ಆ ಸಂಭ್ರಮಾಚರಣೆಯನ್ನ ಗಿಲ್ಲಿ ಆಚೆ ಬಂದ್ಮೇಲೆ ಹೇಗೆ ನಡೆಸ್ತಾರೆ, ಹೇಗೆ ಮಾಡ್ತಾರೆ ಅಂತ ಕಾದ್ ನೋಡ್ಬೇಕಾಗಿದೆ. ಫೈನಲಿ ಗಿಲ್ಲಿ ಅವರೇ ಗೆಲ್ಲೋದು ಅನ್ನುವಂತಹ ಒಂದಷ್ಟು ಮಾತುಗಳು ಕೂಡ ಎಲ್ಲಾ ಕಡೆಯಿಂದ ಕೇಳಿ ಬರ್ತಾ ಇದೆ ಕಾರ್ತಿಕ್. ಇನ್ನೇನು ಕೆಲವೇ ದಿನಗಳು ಮಾತ್ರ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಉಳಿದಿರುವಂತದ್ದು. ನಾನು ಅವಾಗಲೇ ಅಪ್ಡೇಟ್ ಕೊಟ್ಟೆ, ಯಶ್ ಅವರು ಕೂಡ ಎಂಟ್ರಿ ಆಗ್ತಾರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ. ಯಶ್ ಅವ್ರನ್ನು ಕೂಡ ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ಸಿಗುತ್ತೆ ಯಶ್ ಅಭಿಮಾನಿಗಳಿಗೆ. ಟಾಕ್ಸಿಕ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಗಿದೆ, ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಹಾಗೆ ಕಿಚ್ಚ ಸುದೀಪ್ ಅವರು ಮಾಡಿರುವಂತಹ ಒಂದು ಟ್ವೀಟ್, ತಮ್ಮ ಟ್ವೀಟ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಯಶ್ ಅವರ ಬರ್ತ್ಡೇಗೆ ವಿಶ್ ಮಾಡಿ, ಜೊತೆಗೆ ಟಾಕ್ಸಿಕ್ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳಿದ್ದಾರೆ, ಸ್ಯಾಂಡಲ್ವುಡ್ ನ ಬಾದ್ಶಾ. ಸೊ ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಕುತೂಹಲ, ನಿರೀಕ್ಷೆಯನ್ನ ಹುಟ್ಟಾಕ್ತಾ ಇದೆ. ಸೊ ಕಾದ್ ನೋಡಬೇಕು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಹೇಗಿರುತ್ತೆ, ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಫೈನಲಿ 8 ಜನ ಸದ್ಯಕ್ಕಿರುವಂಥದ್ದು. ಮೊದಲನೇದಾಗಿ ಮಿಡ್ ನೈಟ್ ಶಾಕ್ ಕೊಡ್ತಾರೆ, ಅದಾದ ನಂತರ ಈ ವೀಕೆಂಡ್ ಅಲ್ಲಿ ಒಬ್ಬರು ಎಲಿಮಿನೇಟ್ ಆಗ್ತಾರೆ. 17th ಜನವರಿ 17th 18th ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ. 17th ಅಲ್ಲಿ 6 ಜನ ಇರ್ತಾರೆ. 17ನೇ ತಾರೀಕು ಒಬ್ಬರು ಎಲಿಮಿನೇಟ್ ಆಗ್ತಾರೆ. ಅದಾದ ನಂತರ 18ನೇ ತಾರೀಕಲ್ಲಿ 5 ಜನ ಇರ್ತಾರೆ. ಆ 5 ಜನದಲ್ಲಿ ಒಬ್ರು 50 ಲಕ್ಷದ ಒಡೆಯರಾಗಿ ಆಚೆ ಬರ್ತಾರೆ. ಕಾರ್ತಿಕ್, ಸದ್ಯಕ್ಕೆ ಇರುವಂತಹ ಅಪ್ಡೇಟ್ಸ್ ಇದಿಷ್ಟು. ಥ್ಯಾಂಕ್ ಯು ರೋಸಾ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಇನ್ನಷ್ಟು ಸುದ್ದಿ ಮುಂದುವರಿಯುತ್ತೆ ಆಫ್ಟರ್ ಎ ಶಾರ್ಟ್ ಬ್ರೇಕ್.